ಹೆಲೋ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂಥ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನಿಂದ ನೀವು ಅಪ್ ಟು 5 ಲಕ್ಷದವರೆಗಿನ ಲೋನನ್ನು ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೇ ತೊಗೊಬೋದು. ಆ್ಯಂಡ್ ಇದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿರುತ್ತೆ. ಸೊ ಟ್ರಸ್ಟೆಡ್ ಅಪ್ಲಿಕೇಶನ್ ಗೈಸ್, ಇದು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಅಪ್ಲಿಕೇಶನ್ ಆಗಿದೆ ಗೈಸ್. ಸೊ ಯಾವ ರೀತಿಯಾಗಿ ಆ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ನ ತೊಗೊಬೇಕು, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಕೊಬೋದು, ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕಾಗುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ, ಟೆನ್ಯೂರ್ ಏನೇನೆಲ್ಲ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನೀವು ಲೋನ್ ತೊಗೊಬೋದು, ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟ್ ಆಗುತ್ತೆ, ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಮನಿವ್ಯೂ ಅಂತ. ಸೊ ಮನಿವ್ಯೂ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಆಗಿದೆ. 4.7 ಸ್ಟಾರ್ ರೇಟಿಂಗ್ ಇದೆ. 9,05,000 ವ್ಯೂಸ್ ಇದಾವೆ. 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಗೈಸ್. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಅಪ್ ಟು 5 ಲಕ್ಷದವರೆಗಿನ ಇನ್ಸ್ಟೆಂಟ್ ಆಗಿರೋ ಲೋನನ್ನು ತೊಗೊಬೋದು. 100% ಪೇಪರ್ಲೆಸ್, ಎಲ್ಲ ಡಿಜಿಟಲ್ ಪ್ರಾಸೆಸ್ ಅನ್ನೋದು ಇರುತ್ತೆ ಗೈಸ್. 10,000 ಮಿನಿಮಮ್ ಇರುತ್ತೆ. 5 ಲಕ್ಷ ಇಲ್ಲಿ ಮ್ಯಾಕ್ಸಿಮಮ್ ಲೋನನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಗೈಸ್. 16% 39% ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಹೋಗುತ್ತೆ ಗೈಸ್. 3 ತಿಂಗಳಿಂದ 5 ವರ್ಷದವರೆಗೆ ನಿಮಗೆ ಇಲ್ಲಿ ರೀಪೇಮೆಂಟ್ ಪೀರಿಯಡ್ ಅನ್ನು ಕೊಡ್ತಾ ಇದ್ದಾರೆ. ನಂತರ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ಎಕ್ಸಾಂಪಲ್ ನೋಡ್ಕೊತೀರ ಅಂತಂದ್ರೆ ಎಕ್ಸಾಂಪಲ್ ಕೂಡ ನೋಡ್ಕೋಬೋದು. ಇಲ್ಲಿ APR ನೋಡ್ಬೋದು, ಇಯರ್ಲಿ 24% ಇಲ್ಲಿ APR ಅನ್ನೋದು ಕೊಡ್ತಾ ಇದ್ದಾರೆ. ಆ್ಯಂಡ್ ರಿಪೇಮೆಂಟ್ ಪೀರಿಯಡ್ ಕೂಡ 12 ಮಂತ್ಸ್ ಮಟ್ಟನೂ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮನಿವ್ಯೂ ಯಾವ ರೀತಿಯಾಗಿ ನೀವು ಲೋನ್ನ ತೊಗೊಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮನಿವ್ಯೂ 1 ಕೋಟಿಗೂ ಹೆಚ್ಚು ಯೂಸರ್ಸ್ ಅಕ್ರಾಸ್ ಇಂಡಿಯಾ ಅವ್ರದ್ದು ಇದ್ದಾರೆ ಗೈಸ್. ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಬೇಕು, ನಂತರ ಬೇಸಿಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ಕೊಬೇಕು. ಅದಾದ ನಂತರ ಇಲ್ಲಿ ಎಲಿಜಿಬಿಲಿಟಿಯನ್ನು ಚೆಕ್ ಆಗುತ್ತೆ 2 ಮಿನಿಟ್ಸಲ್ಲಿ. ನಂತರ ಇಲ್ಲಿ ನಿಮ್ಮ ಲೋನ್ ಅಮೌಂಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ರಿಪೇಮೆಂಟ್ ಟೆನ್ಯೂರನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ಆ್ಯಂಡ್ ಲೋನ್ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ KYC ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಗೈಸ್. ಅದಾದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ ತಕ್ಷಣ. ಆ್ಯಂಡ್ ಇಲ್ಲಿ ಲೋನ್ ಅಗ್ರಿಮೆಂಟ್ ಕೂಡ ನೀವು ಅಪ್ರೂವ್ ಮಾಡ್ಕೊಬೇಕಾಗುತ್ತೆ, ಅಂದರೆ ಸೈನಿಂಗ್ ಮಾಡ್ಕೊಬೇಕು. ಸೊ ಅದಾದ ನಂತರ ಇನ್ಯಾಚ್ ಪ್ರಾಸೆಸ್ ಕೂಡ ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ, ಇದು ಪ್ರಾಸೆಸ್ ಕೂಡ ಇರುತ್ತೆ. ಆ್ಯಂಡ್ 5,000 ಲೊಕೇಶನ್ಸ್ಗಳಲ್ಲಿ ಅಕ್ರಾಸ್ ಇಂಡಿಯಾ ಕೊಡ್ತಾ ಇದೆ. ಜೊತೆಗೆ 8 ಲ್ಯಾಂಗ್ವೇಜಸ್ಗಳಲ್ಲಿ ಕೂಡ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ ಗೈಸ್. ಕನ್ನಡದಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮನಿವ್ಯೂ ಅಪ್ಲಿಕೇಶನಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಬರುತ್ತೆ ಗೈಸ್. ಅದಕ್ಕೆ ನೀವು ವೇಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬ್ಯಾಂಕ್ ಅಕೌಂಟ್ಗೂ ಕೂಡ ಅಮೌಂಟನ್ನು ತೊಗೊಂಡ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಪ್ರಾಸೆಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಗೈಸ್. ಓಕೆ, ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲಿ 600ರಿಂದ 650 ಒಳಗೆ ಇರಬೇಕಾಗುತ್ತೆ. ಹಾಗಂದರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲಿ -1 ಇತ್ತು ಅಂತಂದರೆ ಇಲ್ಲಿ ಸಿಗೋದಿಲ್ಲ. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿರಬೇಕು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿರಬೇಕು, ಇಬ್ಬರಿಗೂ ಸಿಗುತ್ತೆ, ಸ್ಯಾಲ್ರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಬೋತ್. ಆ್ಯಂಡ್ ಇಲ್ಲಿ 21 ವರ್ಷದಿಂದ 57 ವರ್ಷ ಒಳಗಡೆ ನಿಮ್ಮ ಏಜ್ ಇರಬೇಕಾಗುತ್ತೆ. ನಿಮ್ಮದು ಆ್ಯಕ್ಟಿವ್ ಬ್ಯಾಂಕ್ ಅಕೌಂಟ್ ಕೂಡ ಇರಬೇಕು. ಐ ಥಿಂಕ್ ಎಲ್ಲರ ಕಡೆನೂ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ಇಲ್ಲಿ 3 ತಿಂಗಳದ್ದು ಸ್ಯಾಲ್ರಿದು ನಂತರ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ, ನಂತರ ಸ್ಯಾಲ್ರಿ ಸ್ಲಿಪ್ ಕೂಡ ಕೊಡಬೇಕು. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಜಸ್ಟ್ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೇ ತೊಗೊಬೋದು. ಆ್ಯಂಡ್ ಇಲ್ಲಿ ಈಸಿಯಾಗಿ ನೀವು ಈಸಿ EMIಸ್ಗಳನ್ನು ಮಾಡ್ಕೊಬೋದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಇಲ್ಲಿ ಇಂಪ್ರೂವ್ ಆಗುತ್ತೆ ಗೈಸ್. ನೀವು ಟೈಮ್ಗೆ ರಿಪೇಮೆಂಟ್ ಮಾಡ್ತಾ ಹೋದಂಗೆಲ್ಲ ಮನಿವ್ಯೂ ಅಲ್ಲಿ ಲೋನ್ ತೊಗೊಂಡ್ಬಿಟ್ಟು, ಓಕೆನಾ. ಸೊ ಇಲ್ಲಿ 3 ತಿಂಗಳಿಂದ 60 ತಿಂಗಳವರೆಗೆ ಈಸಿ EMIಸ್ಗಳನ್ನು ನೀವು ಕನ್ವರ್ಟ್ ಮಾಡ್ಕೊಬೋದು. 100% ಡಿಜಿಟಲ್ ಪ್ರಾಸೆಸ್ ಅನ್ನೋದಿರುತ್ತೆ. 100% ಟ್ರಾನ್ಸ್ಪರೆಂಟ್ ಇರುತ್ತೆ. ಯಾವುದೇ ಹಿಡನ್ ಚಾರ್ಜಸ್ ಆಗಲಿ, ಯಾವುದೇ ಸರ್ಪ್ರೈಸಸ್ ಕಾಸ್ಟ್ ಆಗಲಿ ಇಲ್ಲಿ ಇರೋದಿಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಲೆಂಡಿಂಗ್ ಪಾರ್ಟ್ನರ್ಸ್ ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ವಿಸ್ಡಮ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ಆದಿತ್ಯ ಬಿರ್ಲಾ ಫೈನಾನ್ಸ್ ಲಿಮಿಟೆಡ್ ಇದೆ, DMI ಇದೆ, ಕ್ಲಿಕ್ಸ್ ಇದೆ, ಕೇಸ್ ಟು ಸೀಸನ್ ಫೈನಾನ್ಸ್ ಇದೆ, ನಂತರ ಫಿಲಟರ್ನ್ ಇಂಡಿಯಾ ಇದೆ, ವೆಸ್ಟರ್ನ್ ಇದೆ, ಇನ್ಕ್ರೆಡ್ ಇದೆ, ನಾರ್ತನ್ ಆರ್ ಕ್ಯಾಪಿಟಲ್ ಲಿಮಿಟೆಡ್ ಇದೆ, ನಂತರ IDFC ಇದೆ, IFL ಫೈನಾನ್ಸ್ ಇದೆ. ಸೊ ಹೀಗೆ ಹಲವಾರು ಇಲ್ಲಿ NBFCಸು ನಂತರ ಬ್ಯಾಂಕ್ಗಳು ಕೂಡ ಇಲ್ಲಿ ಲಿಸ್ಟೆಡ್ ಅನ್ನೋದಿದ್ದಾವೆ ಗೈಸ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲನೂ. ಸೊ ಪ್ರೊಸೆಸಿಂಗ್ ಫೀಸ್ ಬಗ್ಗೆ ಮಾತಾಡೋದಾದರೆ 2%ಇಂದ 8%ವರೆಗೂ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಹೋಗುತ್ತೆ. ನೋಡಿ, ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಲೋನ್ ಅಮೌಂಟ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಇಂಟ್ರೆಸ್ಟ್ ಕೂಡ ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್, ಓಕೆನಾ. ಸೊ ಇಲ್ಲಿ ರೆಸ್ಪಾನ್ಸಿಬಲ್ ಲೆಂಡಿಂಗ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ RBI ರಿಜಿಸ್ಟರ್ಡ್ NBFC ಇನ್ಸ್ಟಿಟ್ಯೂಷನ್ಸ್ಗಳನ್ನು ಮಾತ್ರ ಇಲ್ಲಿ ಪಾರ್ಟ್ನರ್ ಆಗಿ ಇಟ್ಕೊಂಡಿದ್ದಾರೆ. ಯಾವುದಾದ್ರು ಥರ್ಡ್ ಪಾರ್ಟಿ ಸರ್ವಿಸಸ್ ಅಥವಾ ಥರ್ಡ್ ಪಾರ್ಟಿ ಕಂಪನಿಗಳನ್ನು ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿ ಇವರು ಇಟ್ಕೊಂಡಿಲ್ಲ. ಓನ್ಲಿ RBI ರಿಜಿಸ್ಟರ್ಡ್ NBFC ಕಂಪನಿಗಳನ್ನು ಮಾತ್ರ ಇಲ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನೀವು ಲೋನನ್ನು ತೊಗೊಬೋದು. ನೀವು ಏನೆಲ್ಲ ಪರ್ಮಿಷನ್ಸನ್ನು ಕೊಡ್ತೀರಲ್ವ, ಸೊ ಅದೆಲ್ಲ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್. ಸೊ ಮನಿವ್ಯೂ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಬರುತ್ತೆ ಗೈಸ್. ಸೊ ವೇಟ್ ಮಾಡಿ, ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ಸೊ ಈಸಿಯಾಗಿ ಲೋನ್ನ ತೊಗೊಬೋದು ಗೈಸ್ ಮನಿವ್ಯೂ ಅಪ್ಲಿಕೇಶನಲ್ಲಿ. ಸೊ ಆ ಒಂದು ವಿಡಿಯೋಗೆ ವೇಟ್ ಮಾಡಿ ಗೈಸ್, ಓಕೆನಾ. ಸೊ ಯಾಕೆ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.